ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ನೇರಳೆ ಮಾರ್ಗದ ಮೆಟ್ರೋ ಸೇವೆಗಳಲ್ಲಿ ವ್ಯತ್ಯಯ ಆಗಿರೋದು. ಬೆಳಗ್ಗೆ 5 ಗಂಟೆಯಿಂದ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಇಂದ ಕಾರ್ಯಾಚರಣೆ ಸ್ಥಗಿತ ಆಗಿಬಿಟ್ಟಿದೆ. ಹಸಿರು ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ಕಾರ್ಯಾಚರಣೆ ಆಗ್ತಾ ಇದೆ. ಸೇವೆ ವ್ಯತ್ಯಯದ ಬಗ್ಗೆ BMRCL ಮಾಹಿತಿಯನ್ನು ಹಂಚಿಕೊಂಡಿದೆ. ಬೆಳಗ್ಗೆ 5 ಗಂಟೆಯಿಂದನೇ ತಾಂತ್ರಿಕ ದೋಷ ಏನೋ ಕಾಣಿಸಿಕೊಂಡಿದೆಯಂತೆ. ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಇಂದ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿಬಿಟ್ಟಿದ್ದಾರೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಹಸಿರು ಮಾರ್ಗದಲ್ಲಿ ಮೆಟ್ರೋ ಕಾರ್ಯಾಚರಣೆ ಎಂದಿನಂತೆ ನಡೀತಾ ಇದೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. BMRCL ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಯಾವಾಗ ಸರಿ ಮಾಡ್ತಾರೆ, ಏನು ಕತೆ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ವೈಟ್ಫೀಲ್ಡಿಂದ ಸಹಜವಾಗಿ MG ರೋಡ್ ಈ ಕಡೆಗೆಲ್ಲ ಕೆಲಸಕ್ಕೆ ಬರೋರಿಗೆ ಇರ್ತಾರೆ. ಟೆಕ್ಕಿಗಳು ಜಾಸ್ತಿ ಈ ಕಡೆ ಎಲ್ಲ ಕೆಲಸಕ್ಕೆ ಬರ್ತಾ ಇರ್ತಾರೆ. ಈಗ ಮೆಟ್ರೋ ಬಂದಮೇಲೆ ಓನ್ ವೆಹಿಕಲ್ಸ್ನ ಯಾರೂ ಯೂಸೇ ಮಾಡಲ್ಲ. ಅಯ್ಯೋ ಟ್ರಾಫಿಕ್ ಜಾಮ್ ಇರಲ್ಲ, ಏನು ಕಿರಿಕಿರಿ ಇರಲ್ಲ, ಆರಾಮ್ಸೆ ಹೋಗ್ಬೋದು, ಆರಾಮ್ಸೆ ಬರ್ಬೋದು ಅಂತ. ಬಟ್ 5 ಗಂಟೆಯಿಂದನೇ ವ್ಯತ್ಯಯ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗಿದೆ. ಕೆಲವರಿಗೆ ಗೊಂದಲ ಆಗಿದೆ, ಕೆಲವರು ಆಫೀಸಿಗೆ ಹೋಗೋದಕ್ಕೆ ಆಗಿಲ್ಲ, ಸಮಸ್ಯೆ ಆಗಿದೆ, ಕಿರಿಕಿರಿ ಆಗಿದೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಾಗಿದೆ, ಇನ್ನು ಎಷ್ಟು ಹೊತ್ತುಗಳ ಕಾಲ ಹೀಗೆ ಇರುತ್ತೆ, ಯಾವಾಗ ಮತ್ತೆ ಸಂಚಾರ ಪ್ರಾರಂಭ ಆಗತ್ತೆ, ಏನು ಎತ್ತ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ನಿಂದ ಕಾರ್ಯಾಚರಣೆ ಸದ್ಯಕ್ಕೆ ಸ್ಥಗಿತ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿ ಈ ಗ್ರೀನ್ ಲೈನಲ್ಲೆಲ್ಲ ಏನು ಸಮಸ್ಯೆ ಆಗಿಲ್ಲ. ಎಂದಿನಂತೆ 5 ಗಂಟೆಯಿಂದ ಮೆಟ್ರೋ ಓಡಾಟ ಇದೆ. ನೇರಳೆ ಮಾರ್ಗ ಮಾತ್ರ, ಪರ್ಪಲ್ ಲೈನ್ ಮಾತ್ರ ಸಮಸ್ಯೆ ಆಗಿರೋದು. ಏನೋ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸರಿ ಆಗಿದೆಯಾ, ಸಮಯ ಬೇಕಾಗತ್ತಾ, ಇನ್ನು ಎಷ್ಟೊತ್ತು ಬೇಕಾಗತ್ತೆ? ಯಾಕಂದರೆ ಈಗ ಮೆಟ್ರೋದಲ್ಲಿ ಓಡಾಡೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಕಿರಿಕಿರಿ ಆಗತ್ತೆ.